ನಮಸ್ಕಾರ. ಇವತ್ತು 21 ವಿದ್ಯಾರ್ಥಿಗಳು ಇವತ್ತು ನೀಟ್ ಎಕ್ಸಾಮ್ದಲ್ಲಿ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. 2024ರಲ್ಲಿ ಕೂಡ ಸೋರಿಕೆಯಾಯಿತು, 2026ರಲ್ಲಿ ಕೂಡ ಸೋರಿಕೆಯಾಯಿತು. ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಈ ವರ್ಷ 2026ರಲ್ಲಿ ಸುಮಾರು 21 ವಿದ್ಯಾರ್ಥಿಗಳು ಪಾಪ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇಡೀ ಭಾರತ ದೇಶವೇ ಆ ವಿದ್ಯಾರ್ಥಿ ಪರವಾಗಿ ನೋಡ್ತಾ ಉಳಿತು. ನೀಟ್ ಪರೀಕ್ಷೆ ಯಾವ ರೀತಿ ಲೀಕ್ ಆಗ್ತದೆ, ಇದಕ್ಕೆ ಕಾರಣ ಯಾರು ಅಂತ ಈ ಒಂದು ಜಂತರ್ ಮಂತರ್, ನಮ್ಮ ದೆಹಲಿಯ ಜಂತರ್ ಮಂತರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಅಂದರೆ 50,000ಕ್ಕೂ ಹೆಚ್ಚು ವಿದ್ಯಾರ್ಥಿ ಮಾಡಿದ ಪಾಲಕರು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಿದರು. ಆ ಹೋರಾಟದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಸೋರಿಕೆಯಾದಂಥ ಸಚಿವರು, ನಮ್ಮ ಕೇಂದ್ರ ಸಚಿವ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ನೀಡಲೇಬೇಕು ಅಂತ ಹೇಳ್ಕೊಂಡು ಈ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಒಂದು ಪ್ರಣ ತೊಟ್ಟರು. ಅಂದರೆ ಯಾವುದೇ ಕಾರಣಕ್ಕೂ ಇವರು ಒಂದು ರಾಜೀನಾಮೆ ಕೊಡಬೇಕು ಮತ್ತು ಈ ನೀಟ್ ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾದಂಥ NTA ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ, ಅಂದರೆ ಅವರು ಪ್ರಿಂಟ್ ಮಾಡಲಿಕ್ಕೆ ಅವ್ರಿಗೆ ಕೊಟ್ಟಿದ್ರು, ಆ ಕಂಪನಿಯನ್ನು ಕೊಟ್ಟಿದ್ದರು, ಅದು ಕೂಡ ರದ್ದು ಮಾಡಬೇಕು. ಇದರಲ್ಲಿ ಮತ್ತು ಯಾರ್ಯಾರು ಶಾಮೀಲ್ ಆಗಿದ್ದಾರೆ ಅವರನ್ನು ಆ ಕೆಲಸದಿಂದ ವಜಾ ಮಾಡಬೇಕಂತ ಹೇಳ್ತಿದ್ರು. ಅದರ ನಂತರ ಈ 21 ವಿದ್ಯಾರ್ಥಿಗಳಿಗೆ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರನ ನೀಡಬೇಕು ಸರ್ಕಾರ ಅಂತ ಹೇಳ್ಕೊಂಡು ಆಗ್ರಹ ಮಾಡ್ತು. ಅದರ ನಂತರ ವಿದ್ಯಾರ್ಥಿಗಳ ಮೇಲೆ ಇದೇ ತಿಂಗಳ 20ನೇ ತಾರೀಕಿಗೆ, ಜುಲೈ 20 ತಾರೀಕಿಗೆ ಸುಮಾರು ಜಂತರ್ ಮಂತರದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಯಿತು. ಅದರಲ್ಲಿ ದೆಹಲಿ ಪೊಲೀಸರು ನಮ್ಮ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಕೂಡ ಮಾಡಿದ್ರು, ಅಶ್ರುಪ್ರಯಾಗ ಕೂಡ ಮಾಡಿದ್ರು, ಭಾಳಷ್ಟು ನುಕ್ಸಾನ್ ಕೂಡ ಮಾಡಿದ್ರು. ವಿದ್ಯಾರ್ಥಿ ಕಾಲು ಕೈ ಎಲ್ಲ ಮುರಿದು ಹಾಕಿದ್ರು. ಆ ವಿದ್ಯಾರ್ಥಿಗಳಿಗೆ ಮಾಡಿದಾರಲ್ಲ ಅವ್ರ ಮೇಲೆ ತಕ್ಕ ಶಿಕ್ಷೆ ಆಗಬೇಕಂತ ಹೇಳ್ಕೊಂಡು ಕೂಡ ಆಗ್ರಹ ಮಾಡಿದ್ರು. ಅದನಂತರ ವಿದ್ಯಾರ್ಥಿಗಳ ಮೇಲೆ ಏನು ಕೇಸ್ ಹಾಕಿದ್ರು ಅದನ್ನು ಕೂಡ ರದ್ದು ಮಾಡಬೇಕಂತ ಹೇಳ್ಕೊಂಡು ಈ ನಮ್ಮ ಜಂತರ್ ಮಂತರದಲ್ಲಿ ಎಲ್ಲ ಸಂಘ ಸಂಸ್ಥೆ ವಿದ್ಯಾರ್ಥಿಗಳು ಒಂದು ದೊಡ್ಡ ಮಟ್ಟದ ಹೋರಾಟ ಇವತ್ತು ಯಶಸ್ವಿಯಾಗಿದೆ. ನಾವು ವಿದ್ಯಾರ್ಥಿ ಒಕ್ಕೂಟದಿಂದ, ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದಿಂದ ಇದೇ ಬರುವ ಸೋಮವಾರ 27ನೇ ತಾರೀಕಿಗೆ ಇಲ್ಲೇ ಮಹಾತ್ಮ ಗಾಂಧೀಜಿ ಒಂದು ಪುತ್ಥಳಿ ಮುಂದೆ ನಾವು ಒಂದು ಉಪವಾಸ ಸತ್ಯಾಗ್ರಹ ಮಾಡಿ ಕೂಡ ಆಗ್ರಹ ಮಾಡಿದ್ವಿ ಒಂದು ದಿವಸ ಮಟ್ಟಿಗೆ. ಆದರೆ ಆ ಉಪವಾಸ ಸತ್ಯಾಗ್ರಹದಲ್ಲಿ ನಮಗೆಲ್ಲ ವಿದ್ಯಾರ್ಥಿ ಸಂಘಟನೆ, ಕಾರವಾರದ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಇತರ ಸಂಘ, ರಿಕ್ಷಾ ಯೂನಿಯನು, ಆಟೋ ರಿಕ್ಷಾ ಯೂನಿಯನು, ಟ್ಯಾಕ್ಸಿ ಯೂನಿಯನು, ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಮತ್ತು ಕ್ರಿಶ್ಚಿಯನ್ ಯೂನಿಯನು, ಕ್ರಿಶ್ಚಿಯನ್ ಸಮಾಜದವರು, ದಲಿತ ಸಮಾಜದವರು, ಎಲ್ಲ ವರ್ಗದ ಸಮುದಾಯ ಕೂಡ ಈ ಒಂದು ಹೋರಾಟಕ್ಕೆ ನಮಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರು. ಆದರೆ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಮ್ಮ ಈ 21 ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆ ಮಾಡಿದ್ದಾರೆ ಅವರಿಗೆ ಒಂದು ನ್ಯಾಯ ಸಿಕ್ಕಿದೆ. ಅದಕ್ಕಾಗಿ ಇವತ್ತು ಎಲ್ಲ ನಮ್ಮ ಇಷ್ಟೇ, ಯಾಕಂದರೆ ಈಗ ರಾತ್ರಿ 8:30 ಆಗಿದೆ, 8:30ಗೆ ನಾವು ಡಿಕ್ಲೇರ್ ಮಾಡಿದ್ದೇವೆ. ಯಾಕಂದರೆ ಮುಂದೆ ಮತ್ತೆ ಸೋಮವಾರ ದಿವಸ ಉಪವಾಸ ಸತ್ಯಾಗ್ರಹ ಮಾಡೋದು ಬೇಡ. ಇಲ್ಲೇ ಒಂದು ನಮ್ಮ ವಿದ್ಯಾರ್ಥಿನಿಯರಿಗೆ ಆತ್ಮಹತ್ಯೆ ಮಾಡಿಕೊಂಡಂಥ ವಿದ್ಯಾರ್ಥಿನಿಯರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿ. ಯಾಕಂದರೆ ಇವತ್ತು ಗೆಲುವು ಸಿಕ್ಕಿದೆ ಅವರಿಗೆ, ಯಾಕಂದರೆ ರಾಜೀನಾಮೆ ಕೂಡ ಆಗಿದೆ. ಅದನಂತರ ಅವರ ಕುಟುಂಬಕ್ಕೆ ಕೂಡ ಏನು ಪರಿಹಾರ ಸಿಕ್ಕಿದೆ. ಮತ್ತು ಈಗ ಏನು ಎಕ್ಸಾಮನ್ನು ಯಾರು ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ವಜಾ ಕೂಡ ಮಾಡಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಕ್ಯಾಂಡಲ್ ಮಾರ್ಚನ್ನು ಮಾಡಿ ಒಂದು ಪುಷ್ಪವರವನ್ನು ಮಾಡ್ತಾ ಇದ್ದೇವೆ. ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ ಅಂದರೆ ಭಾಳ ಒಂದು ಕೆಟ್ಟದ ಒಂದು ಸಂಸ್ಕೃತಿ ನಡೀತಾ ಇದೆ. ಇವತ್ತು ತಮ್ಮದೇ ಅದೇ ಅಂದರೆ ನಾವು ಇವತ್ತು ಏನು ಮಾಡ್ತೇವೆ ಅದೇ ತಮ್ಮದು ಹೇಳ್ಕೊಳ್ಳುವಂಥ ಒಂದು ಇವತ್ತು ರಾಜಕೀಯ ಪಕ್ಷಕ್ಕೆ ಸರಿಯಾದ ಒಂದು ವಿದ್ಯಾರ್ಥಿಗಳು ಬುದ್ಧಿ ಕಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಒಂದಾಗಿ, ಇಡೀ ನಮ್ಮ ದೇಶದ ಎಲ್ಲ ವಿದ್ಯಾರ್ಥಿಗಳು ಒಂದಾಗಿ ಇವತ್ತು ಹೋರಾಟಕ್ಕೆ ಅವರಿಗೆ ಜಯ ಸಿಕ್ಕಿದೆ. ಯಾಕಂದರೆ ಇವತ್ತು ಈ ಜಯವೇ ಇವತ್ತು ಈ ಮಕ್ಕಳು 21 ಮಕ್ಕಳು ಸತ್ಯ ಮಕ್ಕಳಿಗೆ ಅಂದರೆ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗ್ತದೆ ಹೇಳಕ್ಕೆ ನನಗೆ इष्टपडता आहे. धर्मेंद्र प्रधान रिजायन केल्ले आसा आनी गव्हर्मेंटान तेंचे सगळे मागणी आहा ते सगळे अप्रूव केल्ले आसा आनी ते मागणे सगळे हे करता म्हणून सांगला. त्या दृश्टीन रातीच्यान तेंचे ते धरणी जे चालू आसले 36 days दिल्ली भितर ते आज एंड जातले. त्या दृश्टीन आमी सोमार दीस आमी कितें हांगा कारवारा भितर विचार केल्ले की आमी एक उपवास सत्याग्रह करचे म्हणून घेवन ते आमी हात सोडटात. आनी आज आमी ह्या भुरग्यांक श्रद्धांजली दिवन आमी आमचे हे प्रोग्राम आमी अटेंड करचे आहात.